ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ತರಗತಿಯಲ್ಲಿ ನಾನು ಹೊರೇಸನ ಆರ್ಸ್ ಪೊಯೆಟಿಕಾ ಗ್ರಂಥದ ಪರಿಚಯವನ್ನು ಮಾಡಿಕೊಡ್ಲಿದ್ದೇನೆ. ಮೊದಲಿಗೆ ಹೊರೇಸ್ ಯಾರು ಅಂತ ತಿಳ್ಕೊಳ್ಳೋಣ. ಹೊರೇಸ್ನನ್ನು ನಾವು ಕ್ವಿಂಟಸ್ ಹೊರಾಷಿಯಸ್ ಫ್ಲಾಕಸ್ ಆತನ ಪೂರ್ಣ ಹೆಸರು. ಶಾರ್ಟ್ ಕಟ್ಟಲ್ಲಿ ಹೊರೇಸ್ ಅಂತ ಕರಿತೀವಿ. ಈತ ಪ್ರಮುಖ ರೋಮನ್ ಸಾಹಿತ್ಯ ವಿಮರ್ಶಕ, ರೋಮ್ ಸಾಹಿತ್ಯದ ವಿಮರ್ಶೆಗೆ ಸೇರಿದ ಒಬ್ಬ ಬರಹಗಾರ. ಹಾಗೆ ನೋಡಿದರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ಗಿಂತ ಅತ್ಯಂತ ಪ್ರಖರವಾದ ವಿಮರ್ಶೆಯ ಚಿಂತನೆಗಳನ್ನು ಹೊರೇಸ್ನ ಆರ್ಸ್ ಪೊಯೆಟಿಕಾ ಗ್ರಂಥದಲ್ಲಿ ಕಾಣ್ತೇವೆ. ಈತನ ಲಭ್ಯವಿರುವ ಪುಸ್ತಕ ಅಂದರೆ ಆರ್ಸ್ ಪೊಯೆಟಿಕಾ. ಅದನ್ನ ಕನ್ನಡದಲ್ಲಿ ನಾವು ಕಾವ್ಯ ಕೌಶಲ್ಯ ಅಥವಾ ಕಾವ್ಯ ಕಲೆ ಅಂತ ಅನುವಾದಿಸಬಹುದು. ಮೊದಲಿಗೆ ಸ್ವಲ್ಪ ಈ ಹೊರೇಷಿಯಸ್ ಯಾರಾಗಿದ್ದ ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣಂತೆ. ಈತ ಕ್ರಿಸ್ತಪೂರ್ವ 65ರಿಂದ 8ರ ಅವಧಿಯಲ್ಲಿ ಬದುಕಿದ್ದ ಒಬ್ಬ ವ್ಯಕ್ತಿ. ಈತನ ತಂದೆ ಒಬ್ಬ ಗುಲಾಮನಾಗಿದ್ದ, ಗುಲಾಮಗಿರಿಯಿಂದ ಮುಕ್ತಿಯನ್ನು ಹೊಂದಿದ ವ್ಯಕ್ತಿಯ ಮಗನಾಗಿದ್ದ. ಅಂದರೆ ಆರಂಭದಲ್ಲಿ ಈತ ಬಡತನವನ್ನು ಅನುಭವಿಸಿದ್ದವನು, ನಂತರದ ತನ್ನ ಜೀವನದ ಘಟ್ಟದಲ್ಲಿ ಶ್ರೀಮಂತಿಕೆಯ ಎಲ್ಲ ಸವಲತ್ತುಗಳನ್ನು ಕಂಡವನು, ಶ್ರೀಮಂತ ಪರಿಸರದಲ್ಲಿ ತನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡ ವ್ಯಕ್ತಿ ಈತನಾಗಿದ್ದ. ತಂದೆಯ ಪರಿಶ್ರಮದಿಂದಾಗಿ ರೋಮ್ ಮತ್ತು ಅಥೆನ್ಸ್ನಲ್ಲಿ ಅತ್ಯುನ್ನತ ದರ್ಜೆಯ ಶಿಕ್ಷಣವನ್ನು ಪಡೆದ ಈತ ಕವಿಯಾಗಿ ಓಡ್ಗಳನ್ನು, ವಿಡಂಬನೆಗಳನ್ನು ಮತ್ತು ಕಾವ್ಯ ರೂಪದ ಪತ್ರಗಳು, ಎಪಿಸ್ಟಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಲ್ಲ, ಅವುಗಳನ್ನು ಬರೆದು ಈತ ಪ್ರಖ್ಯಾತನಾಗಿದ್ದಾನೆ. ಹೊರೇಸ್ ಅವರ ಕಾಲ ರೋಮ್ ಗಣರಾಜ್ಯದಿಂದ ಸಾಮ್ರಾಜ್ಯವಾಗಿ ಪರಿವರ್ತನೆಯಾಗ್ತಿದ್ದಂತಹ ಕಾಲ. ಅಂದರೆ ಒಂದು ಬದಲಾವಣೆಯ, ಸಂಘರ್ಷದ ಸಂದರ್ಭದಲ್ಲಿ ಬದುಕಿದ್ದ ವ್ಯಕ್ತಿ ಈತ. ಹಾಗಾಗಿ ಈ ಗ್ರೀಕ್ನ ವಿಮರ್ಶೆಗೆ ಸಂಬಂಧಪಟ್ಟ ವಿಚಾರಗಳು ಮತ್ತು ರೋಮ್ನ ವಿಮರ್ಶೆಗೆ ಸಂಬಂಧಪಟ್ಟ ವಿಚಾರಗಳು ಎಲ್ಲವೂ ಈ ಟ್ರಾನ್ಸಿಷನ್ ಪೀರಿಯಡ್ ಆಗುವ ಸಂದರ್ಭದಲ್ಲಿ ಬದುಕಿದ್ದರಿಂದ ಈತನ ವಿಮರ್ಶೆಯಲ್ಲಿ ಒಂದು ಬಗೆಯ ವಿಭಿನ್ನ ರೀತಿಯ ಆಲೋಚನೆಗಳನ್ನು ಕಾಣ್ತೀವಿ. ಅಂದರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ರ ಚಿಂತನೆಗಳಲ್ಲಿ ಇಲ್ಲದ ಹೊಸ ರೀತಿಯ ಹೊಳಹುಗಳು, ಸ್ವತಂತ್ರ ಚಿಂತನೆಗಳನ್ನು ಹೊರೇಸ್ನ ಈ ಆರ್ಸ್ ಪೊಯೆಟಿಕಾ ಗ್ರಂಥದಲ್ಲಿ ನಾವು ನೋಡ್ತೇವೆ. ಕ್ರಿಸ್ತಪೂರ್ವ ಇವರು ಆರಂಭದಲ್ಲಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ನೇತೃತ್ವದ ಗಣರಾಜ್ಯವಾದಿಗಳನ್ನು ಬೆಂಬಲಿಸಿದ್ದ. ಅಂದರೆ ಹಿ ವಾಸ್ ಅ ರಿಪಬ್ಲಿಕನ್ ಇನ್ ದ ಬಿಗಿನಿಂಗ್. ಕ್ರಿಸ್ತಪೂರ್ವ 42ರಲ್ಲಿ ಫಿಲಿಪ್ಪಿ ಕದನದಲ್ಲಿ ಬ್ಯಾಟಲ್ ಆಫ್ ಫಿಲಿಪ್ಸ್ ಅಂತ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಆಕ್ಟೇವಿಯನ್ ವಿರುದ್ಧ ಹೋರಾಡಿದ್ದ. ಏನು ಆಕ್ಟೇವಿಯನ್ ಅಂತ ಕರಿತೀವಿ, ಈತ ಮುಂದೆ ಆಗಸ್ಟಸ್ ಸೀಸರ್ ಅಂತ ಪ್ರಖ್ಯಾತನಾದ ಸಾಮ್ರಾಟನಾಗಿದ್ದ. ಈ ಆಕ್ಟೇವಿಯನ್ನ ವಿರುದ್ಧ ಯುದ್ಧದಲ್ಲಿ ಹೋರಾಟ ಮಾಡಿ ಸೋತಿದ್ದ. ನಂತರ ಆಕ್ಟೇವಿಯನ್ ಇವತ್ತಿನಿಗೆ ಕ್ಷಮಾದಾನವನ್ನು ನೀಡಿದ್ರಿಂದ, ಕ್ಷಮಾಪಣೆಯನ್ನು ಮಾಡಿದ್ರಿಂದ ವಾಪಸ್ ರೋಮ್ಗೆ ಹೋಗಿ ಅಲ್ಲಿ ಬದುಕಿದ್ದವನು. ರೋಮ್ನಲ್ಲಿ ರಾಜಕೀಯ ನಿಲುವುಗಳು ಯಾವಾಗಲೂ ಸದಾ ದ್ವಂದ್ವದಿಂದ ಕೂಡಿದ ರಾಜಕೀಯ ನಿಲುವನ್ನು ಹೊಂದಿದ್ದ. ನಾವು ಸಾಹಿತ್ಯ ವಿಮರ್ಶೆಯನ್ನು ಓದ್ತಾ ಇದ್ದೀವಿ, ಆದರೆ ರಾಜಕೀಯ ವಿಚಾರಗಳು ಅಷ್ಟೊಂದು ಗಂಭೀರವಾಗಿ ಓದಬೇಕೆ ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಹಲವಾರು ಬಾರಿ ಈ ಕವಿಗಳ ಮತ್ತು ವಿಮರ್ಶಕರ ರಾಜಕೀಯ ವಿಚಾರಗಳಿಂದ ಅವರ ಸಾಹಿತ್ಯಿಕ ವಿಚಾರವಾದವು ಪ್ರಭಾವಿತವಾಗಿರುವುದರಿಂದ ಆ ಕಾಲದ ರಾಜಕೀಯ, ಸಾಮಾಜಿಕ ಸ್ಥಿತಿಗತಿ, ಘಟನೆಗಳನ್ನು ಅರ್ಥ ಮಾಡಿಕೊಳ್ಳೋದು ನಮಗೆ ಮುಖ್ಯವಾಗುತ್ತೆ. ಅವುಗಳು ಈ ಪುಸ್ತಕವನ್ನು ಅಥವಾ ಈ ಕವಿಗಳ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತವೆ. ಹಾಗಾಗಿ ಆ ಕಾಲದ ರಾಜಕಾರಣವನ್ನು ಸ್ವಲ್ಪ ನಾವು ಚಿಂತನೆ ಮಾಡಬೇಕಾಗುತ್ತೆ. ಈತ ಪ್ರಸಿದ್ಧ ಕವಿ ವರ್ಜಿಲ್ನ ಮೂಲಕ ಹೊರೇಸ್ಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ವರ್ಜಿಲ್ ಏನಿಯಡ್ ಅನ್ನುವಂಥ ಮಹಾಕಾವ್ಯವನ್ನು ಬರೆದ ರೋಮನ್ ಕವಿ. ಇಲಿಯಡ್ ಮತ್ತು ಒಡಿಸ್ಸಿ ಬರೆದವನು ಹೋಮರ್ ಗ್ರೀಕ್ನಲ್ಲಿ ಬರೆದಿದ್ರೆ, ರೋಮನ್ನಲ್ಲಿ, ಲ್ಯಾಟಿನ್ ಭಾಷೆಯಲ್ಲಿ ಬರೆದಂತಹ ಮಹಾಕಾವ್ಯ ಏನಿಯಡ್ ಅಂತ. ಆ ಏನಿಯಡ್ ಕೃತಿಯನ್ನು ಬರೆದ ಕವಿ ಹೆಸರು ವರ್ಜಿಲ್ ಅಂತ. ಈ ವರ್ಜಿಲ್ನ ಮೂಲಕ ಈ ನಮ್ಮ ಹೊರೇಸ್ಗೆ ಮೈಸನಾಸ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಸ್ನೇಹ ಲಭ್ಯ ಆಗುತ್ತೆ. ಕಾಲಕ್ರಮೇಣ ಚಕ್ರವರ್ತಿ ಆಗಸ್ಟಸ್ನ ನಿಕಟ ಸಂಪರ್ಕಕ್ಕೂ ಈತ ಬಂದು ಆತನ ಪೋಷಕತ್ವವನ್ನು ಪಡಿತಾನೆ. ಅಂದರೆ ಆತನ ಸಹಾಯ ಹಸ್ತದಿಂದ ಕಾವ್ಯ, ಕಲೆ, ಕೃಷಿಗಳಲ್ಲಿ ಹೊರೇಸ್ ತೊಡಗಿದ್ದ. ಹೊರೇಸ್ ರಾಜಕೀಯದಿಂದ ನಂತರ ತುಸು ದೂರ ಸರಿದುಕೊಂಡು ತನ್ನ ಖಾಸಗಿ ಜಗತ್ತನ್ನು, ಪ್ರೈವೇಟ್ ಡೊಮೈನ್ನಲ್ಲಿ ಪ್ರೈವೇಟ್ ಆಗಿ ಬದುಕಿದ್ದ ವ್ಯಕ್ತಿಯಾಗಿದ್ದ. ಅಂದರೆ ಆತನ ಮಧ್ಯ ವಯಸ್ಸಿನ ನಂತರ ಬರೆಯಲ್ಪಟ್ಟ ಪುಸ್ತಕ ಇದು. ಯಾವಾಗ ಆತ ವ್ಯಕ್ತಿತ್ವ ಒಂದು ಮ್ಯಾಚುರಿಟಿಗೆ ತಲುಪಿದ ಮೇಲೆ ಬರೆದ ಪುಸ್ತಕ ಇದಾಗಿದೆ, ಆರ್ಸ್ ಪೊಯೆಟಿಕಾ. ಹೊರೇಸ್ನ ದೃಷ್ಟಿಕೋನ ಒಂಥರದ ಸ್ಟಾಯಿಸಿಸಮ್ನಿಂದ ಪ್ರಭಾವಿತವಾದದ್ದು. ಸ್ಟಾಯಿಸಿಸಮ್ ಅಂತ ಹೇಳಿದರೆ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರತಕ್ಕಂಥದ್ದು, ಅತಿಯಾದ ಸುಖ ಮತ್ತು ದುಃಖಗಳಿಗೆ ಮನಸ್ಸನ್ನು ಕೊಡದೆ ಒಂದು ಬಗೆಯ ಸಮಸ್ಥಿತಿಯಿಂದ ಬದುಕುವ ಸ್ಥಿತಿಯನ್ನು ನಾವು ಸ್ಟಾಯಿಸಿಸಮ್ ಅಂತ ಹೇಳ್ತೀವಿ. ಆ ಥರದ ಮನಸ್ಥಿತಿಯನ್ನು ಹೊಂದಿದ್ದ. ಮತ್ತು ಎಪಿಕ್ಯೂರಿನಿಸಮ್ ಅಂತ ಹೇಳ್ತೀವಿ. ಅಂದರೆ ವೈಯಕ್ತಿಕ ಸುಖದ ಅನ್ವೇಷಣೆ ಮತ್ತು ಸಂಶಯವಾದ,
ತಾರ್ಕಿಕತೆಯ ನಡುವಿನ ಸಮತೋಲನ, ಎರಡನ್ನ ಸಮತೋಲನವಾಗಿ, ಅಂದರೆ ಎಪಿಕ್ಯೂರಿಯನ್ ಮತ್ತು ಸ್ಟಾಯಿಕ್, ಕರ್ತವ್ಯ ಪ್ರಜ್ಞೆ ಮತ್ತು ಮಿತವಾದ ಬದುಕನ್ನು ಬದುಕುವುದರಲ್ಲಿ ನಂಬಿಕೆಯನ್ನು ಹೊಂದಿದ್ದು ಹಾಗೆ ಸರಳ ಜೀವನವನ್ನು ನಡೆಸಿದ ವ್ಯಕ್ತಿ ಇದಾಗಿದ್ದ ಅಂತ ಈವರೆಗಿನ ಸಾಹಿತ್ಯಿಕ ಕೃತಿಗಳಲ್ಲಿ ವರ್ಣನೆಯಲ್ಲಿ ನಾವು ಈ ಮಾಹಿತಿಯನ್ನು ನೋಡ್ತೇವೆ. ಇನ್ನು ಆರ್ಸ್ ಪೊಯಿಟಿಕಾ, ನಮ್ಮ ಪ್ರಮುಖ ಗ್ರಂಥ, ಚರ್ಚೆಯ ವಸ್ತುವನ್ನು ಕುರಿತು ನೋಡೋದಾದರೆ, ಆರ್ಸ್ ಪೊಯಿಟಿಕಾ ಆ್ಯಸ್ ಎ ಪೊಯೆಟಿಕ್ ಎಪಿಸ್ಟಲ್ ಅಂತ ಹೇಳ್ತೀವಿ. ಎಪಿಸ್ಟಲ್ ಅಂತ ಹೇಳಿದ್ರೆ ಪತ್ರ ರೂಪದ ಪದ್ಯ ಅಥವಾ ಪತ್ರನೇ ಅಂತ ಅಂದ್ಕೊಳ್ಬೋದು ನೀವು. ಎಪಿಸ್ಟೋಲರಿ ನಾವೆಲ್, ಎಪಿಸ್ಟಲ್ಸ್ ಅಂತ ಹೇಳಿದ್ರೆ ಪತ್ರ ಅಂತ ಅರ್ಥ. ಎಪಿಸ್ಟಲ್ ಕೈಂಡ್ ಆಫ್ ಬುಕ್ ಇದಾಗಿದೆ. ಈ ಕೃತಿ ಮೂಲತಃ ರೋಮನ್ನ ಶ್ರೀಮಂತ ಪಿಸೋ ಕುಟುಂಬದವರಿಗೆ ಬರೆಯಲಾದ ಅನೌಪಚಾರಿಕ ಪದ್ಯ ರೂಪದ ಪತ್ರವಾಗಿದೆ. ಪಿಸೋ ಅಂತ ಒಂದು ಶ್ರೀಮಂತ ಮನೆತನ ಇತ್ತು ರೋಮ್ನಲ್ಲಿ. ಆ ಪಿಸೋ ಮನೆತನದಲ್ಲಿದ್ದ ಯುವಕರಿಗೆ ಕವಿಗಳಾಗುವುದಕ್ಕೆ ಬೇಕಾದ ಉಪದೇಶವನ್ನು ಹೊರೇಸ್ ಈ ಪುಸ್ತಕದಲ್ಲಿ ನೀಡಿದ್ದಾರೆ. ಇದು ಒಂದು ಉಪದೇಶದ ರೀತಿಯ ಪತ್ರ. ಈಗ ನಮಗೆ ಈ 19ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ರೈನರ್ ಮಾರಿಯಾ ರಿಲ್ಕ್ ಅಂತ ಒಬ್ಬ ಕವಿ ಬರ್ತಾನೆ. ಆತನು ಸಹಿತ ಒಬ್ಬ ಯುವ ಕವಿಗೆ ಕೆಲವು ಪತ್ರಗಳನ್ನು ಬರೆದ. ಅವುಗಳನ್ನು ಇಂಗ್ಲೀಷ್ನಲ್ಲಿ ರಿಲ್ಕ್ಸ್ ಲೆಟರ್ಸ್ ಟು ಪೊಯಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಯುವ ಕವಿಗೆ ಬರೆದ ಪತ್ರಗಳು ಅಂತೇಳಿ ಕನ್ನಡಕ್ಕೋದು ಅನುವಾದ ಆಗಿದೆ. ಅಲ್ಲಿ ಒಬ್ಬ ಕವಿಯಾದವನು ಹೊಸದಾಗಿ ಕಾವ್ಯವನ್ನು ಬರೀಬೇಕು ಅಂತ ಬಯಸುವ ಕವಿಗೆ ನೀಡುವ ಉಪದೇಶವನ್ನು ಕಾಣ್ತೀವಿ. ಇದು ಸಹಿತ ಅದೇ ರೀತಿ. ಪಿಸೋ ಮನೆತನದ ಯುವಕರಿಗೆ ಕವಿಗಳಾಗಬೇಕಾದ್ರೆ ನೀವು ಯಾವ ಗುಣಗಳನ್ನು ಹೊಂದಿರಬೇಕು, ನಿಮ್ಮ ಅಪ್ರೋಚ್ ಹೇಗಿರಬೇಕು, ನಿಮ್ಮ ದೃಷ್ಟಿಕೋನಗಳು ಹೇಗಿರಬೇಕು, ಕಾವ್ಯಕಲೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವುವು, ಇಂಥವುಗಳನ್ನೆಲ್ಲ ಈ ಎಪಿಸ್ಟಲ್ನಲ್ಲಿ, ಈ ಪತ್ರ ರೂಪದ ಪದ್ಯದಲ್ಲಿ ಹೊರೇಸ್ ಬರೆದಿದ್ದಾನೆ. ಇದು ಕಾವ್ಯ ಸಿದ್ಧಾಂತದ ಬಗ್ಗೆ ಬರೆಯಲಾದ ಮೊಟ್ಟ ಮೊದಲ ಕವಿತೆಯಾಗಿದೆ. ಕಾವ್ಯದ ಸಿದ್ಧಾಂತ ಅಂದರೆ ಪೊಯಿಟ್ರಿಯ ಫಿಲಾಸಫಿಯ ಕುರಿತಾಗಿ, ಥಿಯರಿ ಆಫ್ ಪೊಯೆಟ್ರಿ ಪೋಯಮ್, ಅದರ ಕುರಿತಾಗಿ ಬರೆದ ಮೊಟ್ಟ ಮೊದಲ ಕವಿತೆ ಇದಾಗಿದೆ. ಕ್ರಿಸ್ತಶಕ 1ನೇ ಶತಮಾನದ ಕ್ವಿಂಟಿಲಿಯನ್ ಕಾಲದಿಂದಲೂ ಇದನ್ನು ಆರ್ಸ್ ಪೊಯಿಟಿಕಾ ಅಂತ ಕರೆಯಲಾಗ್ತಿದೆ. ಇದು ಎಪಿಸ್ಟಲ್, ಬಟ್ ಇದಕ್ಕೆ ನಾವೇನು ಇವತ್ತು ಆರ್ಸ್ ಪೊಯಿಟಿಕಾ ಅಂತ ಹೆಸರಿಟ್ಟಿದ್ವಲ್ಲ, ಇದು 1ನೇ ಶತಮಾನದಲ್ಲಿ ಕ್ವಿಂಟಿಲಿಯನ್ ಅಂತ ಒಬ್ಬ ಚಿಂತಕ ಬರ್ತಾನೆ. ಆತನ ಕಾಲದ ನಂತರ ಈ ಕೃತಿಗೆ ಆರ್ಸ್ ಪೊಯಿಟಿಕಾ ಅಂತ ಹೇಳೋಕ್ಕೆ ಶುರು ಮಾಡಿದ್ವಿ. ನಾನೀಗಾಗಲೇ ಹೇಳಿದಂತೆ ಪ್ಲೇಟೋ ಮತ್ತು ಅರಿಸ್ಟಾಟಲನ ಪ್ರಭಾವವನ್ನು ಮೀರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕೃತಿ ಇದಾಗಿತ್ತು. ನಮ್ಮ ಇಂಗ್ಲೀಷ್ ಕಾವ್ಯದಲ್ಲಿ ಅಲೆಕ್ಸಾಂಡರ್ ಪೋಪ್, ಲಾರ್ಡ್ ಬೈರನ್ ಮತ್ತು ವ್ಯಾಲೆಸ್ ಸ್ಟೀವನ್ಸ್ ಅವರಂತಹ ಕವಿಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರಿರ್ತಕ್ಕಂಥ ಪುಸ್ತಕ, ಗ್ರಂಥ ಇದು ಆಗಿದೆ. ಈ ಪುಸ್ತಕದಲ್ಲಿರುವಂತಹ ಪ್ರಮುಖ ಕಾವ್ಯ ಸಿದ್ಧಾಂತಗಳು ಯಾವ ವಿಚಾರಗಳನ್ನು ಹೊರೇಸ್ ಹೇಳ್ತಾನಂತ ನೋಡೋದಾದರೆ, ಮೊದಲನೇದಾಗಿ ಡೆಕೋರಮ್ ಅಂತ. ಕಾವ್ಯದಲ್ಲಿ ಡೆಕೋರಮ್ ಇರಬೇಕು ಅಂತ. ಡೆಕೋರಮ್ಮನ್ನು ಅನುವಾದಿಸಿದರೆ ಕನ್ನಡಕ್ಕೆ ಅದನ್ನು ನಾವು ಔಚಿತ್ಯ ಅಂತ ಹೇಳ್ಬೋದು. ಸಂಸ್ಕೃತದಲ್ಲೂ, ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲೂ ಔಚಿತ್ಯ ಸಿದ್ಧಾಂತ ಅಂತಿದೆ. ಅಲ್ಲೂ ಸಹಿತ ಕವಿಗಳಾದವರು ಯುಕ್ತವಾದ ಭಾಷೆಯನ್ನು, ಯುಕ್ತವಾದ ವಿಚಾರಗಳನ್ನು ಬಳಸಬೇಕು ಕಾವ್ಯದಲ್ಲಿ ಅನ್ನುವ ಒಂದು ಸಿದ್ಧಾಂತ ಅದು. ಹೊರೇಸ್ ಸಹಿತ ಅದೇ ಮಾತನ್ನು ಇಲ್ಲಿ ಹೇಳ್ತಾನೆ. ಕಾವ್ಯದಲ್ಲಿ ಮುಖ್ಯವಾಗಿ ಡೆಕೋರಮ್ ಇರಬೇಕು, ಅಂದರೆ ಪ್ರೊಪ್ರಿಟಿ ಇರಬೇಕು ಅಂತ, ಸಮರಸತೆ, ಸಾಮ್ಯತೆ, ಒಂದು ರೀತಿಯ ತರಹದ ಔಚಿತ್ಯ ಇರಬೇಕು ಅಂತ. ಅಂದರೆ ಕಾವ್ಯದ ವಿಷಯ ಮತ್ತು ಶೈಲಿಯ ನಡುವಿನ ಸಾಮರಸ್ಯವನ್ನು ಔಚಿತ್ಯ ಅಂತ ಹೇಳ್ತೀವಿ. ವಿಷಯ ಮತ್ತು ಶೈಲಿ, ವಿಷಯ ಹೇಗಿರ್ತದೋ ಅದಕ್ಕೆ ತಕ್ಕದಾದ ಶೈಲಿಯನ್ನು ಕವಿಯಾದವನು ಬಳಸಬೇಕಾಗತ್ತೆ. ಪಾತ್ರದ ಗುಣಲಕ್ಷಣ, ವಯಸ್ಸು ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಛಂದಸ್ಸನ್ನು ಬಳಸಬೇಕು. ಕಾವ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದರ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಥ ಭಾಷೆಯನ್ನು ಬಳಸಬೇಕಾಗುತ್ತೆ. ಹೊರೇಸ್ನ ಪ್ರಕಾರ ಭಾಷೆ ಮತ್ತು ವಿಷಯ ಪರಸ್ಪರ ಅವಿನಾಭಾವವಾದ ಸಂಬಂಧವನ್ನು ಹೊಂದಿರಬೇಕು, ಒಂದಕ್ಕೊಂದು ಲಿಂಕ್ ಆಗಿರ್ತಕ್ಕಂಥದ್ದು. ಆಮೇಲೆ ಮತ್ತೆ ಆತ ಕಾವ್ಯದಲ್ಲಿ ಈಸ್ಥೆಟಿಕ್ ಅಥವಾ ಆರ್ಗಾನಿಕ್ ಯುನಿಟಿ ಇರಬೇಕು ಅಂತ, ಒಂದು ರೀತಿಯ ಸಾಮರಸ್ಯ ಇರಬೇಕು ಕಾವ್ಯದಲ್ಲಿ ಅಂತ ಹೊರೇಸ್ ಹೇಳ್ತಾನೆ. ಕೃತಿಯು ಒಂದು ಸುಸಂಬದ್ಧ ರಚನೆಯಾಗಿರಬೇಕು. ಕೃತಿಯ ವಿವಿಧ ಭಾಗಗಳು ಪರಸ್ಪರ ಪೂರಕವಾಗಿದ್ದು ಇಡೀ ಕೃತಿ ಒಂದು ಸಾವಯವ ಘಟಕವಾಗಿ ಹೊಮ್ಮಬೇಕು ಅಂತ ತನ್ನ ಅಭಿಪ್ರಾಯವನ್ನು ಈ ಪುಸ್ತಕದಲ್ಲಿ ಹೊರೇಸ್ ವ್ಯಕ್ತಪಡಿಸಿದ್ದಾನೆ. ಅಂದರೆ ಸಾವಯವ ಸಮಗ್ರತೆಯನ್ನು ಹೊಂದಿರಬೇಕು, ಸಾಮಾಜಿಕ ಉದ್ದೇಶವನ್ನು ಕಾವ್ಯ ಹೊಂದಿರಬೇಕು ಅಂತ. ಕಾವ್ಯದ ಪರಮೋದ್ದೇಶ ಬೋಧನೆ ಮತ್ತು ಆನಂದ ಎರಡನ್ನೂ ನೀಡೋದಾಗಿರಬೇಕು ಅಂತ. ಟೀಚಿಂಗ್, ಡೈಡಕ್ಟಿಕ್ಕೂ ಇರಬೇಕು, ಮತ್ತು ಆನಂದ, ಸಂತೋಷವನ್ನು, ಹ್ಯಾಪಿನೆಸ್ಸನ್ನು, ಡಿಲೈಟನ್ನು ಮಾಡುವಂತಿರಬೇಕು ಕಾವ್ಯ ಅಂತ. ಅಂದರೆ ಪೊಯೆಟ್ರಿ ಹ್ಯಾಸ್ ಅ ಸೋಷಿಯಲ್ ಪರ್ಪಸ್. ಕಾವ್ಯಕ್ಕೆ ಒಂದು ಸಾಮಾಜಿಕ ಉದ್ದೇಶ ಇರಬೇಕು ಅಂತ ಹೊರೇಸ್ ಹೇಳ್ತಾನೆ.
Horace addresses the long-standing debate between innate talent and systematic technique. ಕವಿಯಾದವನಿಗೆ ಇನ್ನೇಟ್ ಆಗಿದ್ದ ಅಂತರ್ಗತವಾಗಿರುವ ಒಂದು ಟ್ಯಾಲೆಂಟು ಇರ್ತದೆ, ಅದರ ಜೊತೆಗೆ ಸಿಸ್ಟಮೆಟಿಕ್ ಆದ ಟೆಕ್ನಿಕನ್ನು ಆತ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಈ ಗ್ರಂಥದಲ್ಲಿ ಹೊರೇಸ್ ಒತ್ತಿ ಹೇಳ್ತಾನೆ. ಅವನಿಗೆ ಸಾಮಾಜಿಕ ಉದ್ದೇಶವೂ ಇರಬೇಕು. ಕವಿತೆಯು ಓದುಗರಿಗೆ ಆಹ್ಲಾದವನ್ನು ನೀಡ್ತಾ, ಅಂದರೆ ಇಟ್ ಶುಡ್ ಡಿಲೈಟ್ ದ ರೀಡರ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಟೀಚ್ ಹಿಮ್. ಅವನನ್ನು ಓದುಗನಿಗೆ ನೀತಿ ಬೋಧನೆಯನ್ನು ಮಾಡಬೇಕು, ಅದರ ಜೊತೆಗೆ ಕಾವ್ಯ ಅವನಿಗೆ ಸಂತೋಷವನ್ನು ನೀಡಬೇಕು ಅಂತ. ಇದಕ್ಕೆ ಒಂದು ಪೇಂಟಿಂಗ್ನ ಮೆಟಾಫರನ್ನ ಕೊಟ್ಟು ತನ್ನ ವಾದವನ್ನು ಹೊರೇಸ್ ವಿವರಿಸ್ತಾನೆ. ಹೊರೇಸ್ನ ಕಾವ್ಯವು ಚಿತ್ರಕಲೆಯಂತೆ ಎಂಬ ತತ್ವವನ್ನು ಮಂಡಿಸ್ತಾನೆ. ಕಾವ್ಯ ಅನ್ನೋದು ಇಟ್ಸ್ ಕೈಂಡ್ ಆಫ್ ಪೊಯೆಟ್ರಿ ಇಸ್ ಲೈಕ್ ಅ ಪೇಂಟಿಂಗ್ ಅಂತ. ಕೆಲವು ಚಿತ್ರಗಳನ್ನು ಹತ್ತಿರದಿಂದ ನೋಡಿದಾಗ ಆನಂದ ನೀಡಿದರೆ, ಇನ್ನೂ ಕೆಲವು ಚಿತ್ರಗಳನ್ನು ದೂರದಿಂದ ನೋಡಿದಾಗ ಅರ್ಥಪೂರ್ಣವಾಗಿ ಕಾಣ್ತವು. ಹಾಗಾಗಿ ಕಾವ್ಯವೂ ಸಹ ಇಂತಹದೇ ವೈವಿಧ್ಯಮಯ ಆಸ್ವಾದನೆಯನ್ನು ಒಳಗೊಂಡಿರಬೇಕು ಅಂತ ಅವನ ವಾದ. ಪೊಯೆಟ್ರಿ ಈಸ್ ಅ ಕೈಂಡ್ ಆಫ್ ಪಿಕ್ಚರ್ ಪೇಂಟೆಡ್ ಇನ್ ವರ್ಡ್ಸ್. ಕಾವ್ಯ ಎನ್ನುವುದು ಅಕ್ಷರಗಳಲ್ಲಿ ಬರೆಯಲ್ಪಟ್ಟ, ಅಕ್ಷರಗಳಲ್ಲಿ ರಚಿಸಲ್ಪಟ್ಟ ಚಿತ್ರದ ಹಾಗೆ ಇರಬೇಕು ಅಂತ. ಅದು ವಿಭಿನ್ನ ಅರ್ಥವನ್ನು ಉಂಟು ಮಾಡುವಂತೆ ಇದ್ದರೆ ಅದನ್ನು ನಾವು ಅತ್ಯುತ್ತಮವಾದ ಕಾವ್ಯ ಅಂತ ಹೇಳ್ತೀವಿ ಅನ್ನೋದು ಹೊರೇಸ್ನ ವಾದ ಆಗಿತ್ತು. ಮತ್ತು ಆರ್ಟ್ಸ್ ಮತ್ತು ಇಂಜೇನಿಯಂ ಅಂದರೆ ವ್ಯುತ್ಪತ್ತಿ ಮತ್ತು ಪ್ರತಿಭೆಯ ಕುರಿತಾಗಿ ಆತ ಕೆಲವು ವಿಚಾರಗಳನ್ನು ಈ ಗ್ರಂಥದಲ್ಲಿ ಹೇಳ್ತಾನೆ. ಕವಿಗೆ ಸಹಜವಾದ ಹುಟ್ಟು ಪ್ರತಿಭೆ ಅಂದರೆ ಇನ್ನೇಟ್ ಆಗಿರ್ತಕ್ಕಂಥ ಟ್ಯಾಲೆಂಟ್ ಇರ್ತದೆ. ಅದರ ಜೊತೆಗೆ ಕಠಿಣ ಪರಿಶ್ರಮ, ಅಭ್ಯಾಸ ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಆತ ರೂಢಿಸಿಕೊಂಡ್ರೆ ಕಾವ್ಯ ಉತ್ತಮವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ಉನ್ಮಾದದ ಸ್ಫೂರ್ತಿಗಿಂತ ಹೊರೇಸ್ ಉನ್ಮಾದದ ಸ್ಫೂರ್ತಿಗಿಂತ ಅಂದರೆ ಅನ್ಟ್ಯೂಟರ್ಡ್ ಇನ್ಸ್ಪಿರೇಷನ್ಗಿಂತ ಕಲಿಕೆ ಮತ್ತು ಪಾಂಡಿತ್ಯಕ್ಕೆ ಒತ್ತು ನೀಡ್ತಾನೆ. ಕಾವ್ಯದಲ್ಲಿ ಕೇವಲ ಉನ್ಮಾದ ಇರಬಾರ್ದು, ಅದರ ಜೊತೆಗೆ ಉನ್ಮಾದ ಇರಬಾರ್ದು, ಅದರ ಹೊರತುಪಡಿಸಿ ಪಾಂಡಿತ್ಯವನ್ನು ಕವಿ ಹೊಂದಿರಬೇಕು ಅನ್ನೋದನ್ನು ಆತ ಹೇಳ್ತಾನೆ. ಪರಿಷ್ಕರಣೆ ಮತ್ತು ಕಾಯ್ದಿರಿಸುವಿಕೆ. ಕವಿಗೆ ಒಂದು ರೂಲನ್ನು ಹೊರೇಸ್ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಕವಿತೆಯನ್ನು ಬರೆದ ತಕ್ಷಣ ಕವಿ ಅದನ್ನು ಪ್ರಕಟ ಮಾಡಬಾರ್ದು. ಕನಿಷ್ಠ ಅದನ್ನು 9 ವರ್ಷಗಳ ಕಾಲ ಕಾಯ್ದಿರಿಸಿ ಅದನ್ನ ಮತ್ತೆ ಮತ್ತೆ ಪರಿಷ್ಕರಿಸ್ತಾ, ಅದಕ್ಕೆ ನಾವು 9 ಇಯರ್ ಸ್ಟೋರೇಜ್ ರೂಲ್ ಅಂತ ಹೇಳ್ತೀವಿ. 9 ವರ್ಷಗಳ ಕಾಲ ಕಾವ್ಯವನ್ನು ಇಟ್ಕೊಳ್ಬೇಕು ಅವನು. ಅದನ್ನು ಪರಿಷ್ಕರಣೆ ಕೊನೆ ಆದಮೇಲೆ ಪ್ರಕಟ ಮಾಡಬೇಕು. ಯಾಕಂದರೆ ಒಮ್ಮೆ ಪ್ರಕಟವಾದ ಮಾತು ಹಿಂದಿರುಗೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಹೊರೇಸ್ ಹೊಂದಿದ್ದ. ಯಾವುದೇ ಒಂದು ಮಾತು ಒಂದು ಸರ್ತಿ ಎಕ್ಸ್ಪ್ರೆಸ್ ಆದರೆ, ಪ್ರಕಟ ಆದರೆ ಅದು ವಾಪಸ್ ಹಿಂದೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಕಟ ಆಗೋದಕ್ಕಿಂತ ಮುಂಚೆಯೇ ಎಷ್ಟು ಸಾಧ್ಯವೋ ಅಷ್ಟು ಕವಿಯಾದವನು ತನ್ನ ಕಾವ್ಯ ಕೃತಿಯನ್ನು ಪರಿಷ್ಕರಿಸ್ತಾ ಹೋಗಬೇಕು. ಹಿ ವಾರ್ಸ್ ದಟ್ ವಾಯ್ಸ್ ಒನ್ಸ್ ಸೆಂಟ್ ಫೋರ್ತ್ ಕೆನ್ ನಾಟ್ ರಿಟರ್ನ್. ದ ವಾಯ್ಸ್ ದಟ್ ಒನ್ಸ್ ಸೆಂಟ್ ಫೋರ್ತ್, ಒಂದು ಸರ್ತಿ ಹೊರಹಾಕಿದ ವಿಚಾರ ಅದನ್ನು ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಮೀನಿಂಗ್ ದಟ್ ಒನ್ಸ್ ಅ ಪೋಯಮ್ ಈಸ್ ಪಬ್ಲಿಷ್ಡ್ ಇಟ್ ಬಿಕಮ್ಸ್ ಪಬ್ಲಿಕ್ ಪ್ರಾಪರ್ಟಿ. ಕಾವ್ಯವನ್ನು ಒಂದು ಸರ್ತಿ ಪ್ರಕಟ ಮಾಡಿದ ಮೇಲೆ ಅದು ಪಬ್ಲಿಕ್ ಪ್ರಾಪರ್ಟಿ ಆಗ್ತದೆ. ಅದು ಆಥರ್ನ ಕಂಟ್ರೋಲನ್ನು ಕಳೆದುಕೊಳ್ತದೆ. ಇಟ್ ಗೋಸ್ ಬಿಯಾಂಡ್ ದಿ ಆಥರ್ಸ್ ಕಂಟ್ರೋಲ್ ಅಂತ. ಹಾಗಾಗಿ ಪ್ರಕಟ ಮಾಡೋದಕ್ಕಿಂತ ಮುಂಚೆಯೇ ಕವಿ ಹಲವು ಬಾರಿ ವಿಚಾರ ಮಾಡಿ ಪರಿಷ್ಕರಿಸಿ ಅದನ್ನು ಪ್ರಕಟಿಸಬೇಕು ಅಂತ. ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸನ್ನು ಕುರಿತು ಸಹಿತ, ಅಂದರೆ ಪಾತ್ರ ಚಿತ್ರಣ ಮತ್ತು ಆಡಿಯನ್ಸ್, ಶ್ರೋತೃಗಳು ಅಥವಾ ಓದುಗರ ರೆಸ್ಪಾನ್ಸ್ನ ಪ್ರತಿಕ್ರಿಯೆ ಕುರಿತಾಗಿಯೂ ಆತ ಕೆಲವು ಮಾತುಗಳನ್ನು ಹೇಳ್ತಾನೆ. ಪಾತ್ರಗಳು ಮಾನವ ಜೀವನದ ವಿವಿಧ ಹಂತಗಳನ್ನು, ಅಂದರೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ವಾಸ್ತವಿಕವಾಗಿ ಬಿಂಬಿಸಬೇಕು. ಮಾನವನ ಜೀವನದ ವಿವಿಧ ಹಂತಗಳನ್ನು, ದ ಏಜಸ್ ಆಫ್ ಮ್ಯಾನ್, ಪೊಯೆಟ್ಸ್ ಮಸ್ಟ್ ಡಿಪಿಕ್ಟ್ ದಿ ಕ್ಯಾರೆಕ್ಟರ್ಸ್ ಅಕ್ಯುರೇಟ್ಲಿ ಅಕಾರ್ಡಿಂಗ್ ಟು ದೇರ್ ಸ್ಟೇಜಸ್ ಇನ್ ಲೈಫ್, ಚೈಲ್ಡ್ಹುಡ್, ಯೂತ್, ಮ್ಯಾನ್ಹುಡ್ ಆ್ಯಂಡ್ ಓಲ್ಡ್ ಏಜ್. ಮನುಷ್ಯನ ವಯಸ್ಸಿಗೆ ತಕ್ಕಂಥ ಗುಣಗಳನ್ನು, ತಕ್ಕಂಥ ವಿಚಾರಗಳನ್ನು ಕಾವ್ಯಗಳು ಸೃಷ್ಟಿಸಬೇಕು. ನಾನು ಅಳುವಂತೆ ಮಾಡಬೇಕಾದರೆ ಮೊದಲು ಆ ನೋವನ್ನು ನೀನು ಅನುಭವಿಸಬೇಕು ಅಂತ ಹೊರೇಸ್ ಹೇಳ್ತಾನೆ. ಅಂದರೆ ನಾನು ಅಳುವಂತೆ ಮಾಡಬೇಕಾದ್ರೆ, ಕವಿಯಾದವನು ನನಗೆ ಆ ಭಾವವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆ ಭಾವವನ್ನು ಅವನು ಅನುಭವಿಸಿರಬೇಕು ಮೊದಲು ಅಂತ. ಹಿ ಅಸರ್ಟ್ಸ್ ದಟ್ ದ ಪ್ರಿನ್ಸಿಪಲ್ ಫೌಂಟೇನ್ ಹೆಡ್ ಆಫ್ ರೈಟಿಂಗ್ ಕರೆಕ್ಟ್ಲಿ ಈಸ್ ವಿಸ್ಡಮ್. ಸರಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಕವಿಯಾದವನಿಗೆ ವಿಸ್ಡಮ್ ಇರಬೇಕು, ವಿವೇಕ ಇರಬೇಕು ಅಂತ. ಅದ್ರ ಜೊತೆಗೆ ಕಾವ್ಯದ ವಾಣಿಜ್ಯದ ರೂಪವನ್ನು ಕುರಿತು ಆತ ಕೆಲವು ಮಾತುಗಳನ್ನು ಹೇಳ್ತಾನೆ ಈ ಪುಸ್ತಕದಲ್ಲಿ. ಆರ್ಟ್ ಆಸ್ ಎ ಕಮೋಡಿಟಿ ಆ್ಯಂಡ್ ಓನರ್ಶಿಪ್. ಕಲೆ ಅನ್ನೋದು, ಕಾವ್ಯ ಅನ್ನೋದು ಒಂದು ಕಮೋಡಿಟಿಯಾಗಿ, ಒಂದು ಸರಕಾಗಿ ಮತ್ತು ಅದೊಂದು
ಕಮಾಡಿಟಿಯಾಗಿ ಮತ್ತು ಓನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡೋದಾದರೆ, ಸಾರ್ವಜನಿಕವಾಗಿ ಲಭ್ಯವಿರುವ ವಿಷಯಗಳನ್ನು, ಪಬ್ಲಿಕ್ ಡೊಮೇನನ್ನು ಒಬ್ಬ ಕವಿ ತನ್ನ ವಿಶಿಷ್ಟ ಸ್ವಂತಿಕೆ ಮತ್ತು ಅಭಿವ್ಯಕ್ತಿಯ ಮೂಲಕ ತನ್ನ ಆಸ್ತಿಯನ್ನಾಗಿ ಮಾಡಿಕೊಳ್ಳಬಹುದು. ಎಲ್ಲರಿಗೂ ಯಾವುದು ಲಭ್ಯವಿದೆ ವಿಷಯಗಳು, ಅವುಗಳನ್ನು ವಿಶಿಷ್ಟ ಅಭಿವ್ಯಕ್ತಿಯ ಕ್ರಮದ ಮೂಲಕ ತನ್ನ ಸ್ವಂತ ವಿಷಯವಾಗಿ ಪರಿವರ್ತಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಕವಿಗೆ ಇರಬೇಕು ಮತ್ತು ಆ ಸಾಧ್ಯತೆ ಕವಿಗೆ ಇದೆ ಅಂತ ಹೇಳ್ತಾನೆ. ಅಂದರೆ ಹಿ ಸ್ಟೇಟ್ಸ್ ದಟ್ ಎ ಸಬ್ಜೆಕ್ಟ್ ಇನ್ ದ ಪಬ್ಲಿಕ್ ಡೊಮೇನ್ ಬಿಕಮ್ಸ್ ಪ್ರೈವೇಟ್ ಪ್ರಾಪರ್ಟಿ ಇಫ್ ದ ಪೋಯೆಟ್ ಡಸ್ ನಾಟ್ ಸ್ಲಾವಿಶ್ಲಿ ಫಾಲೋ ದ ಬೀಟನ್ ಟ್ರ್ಯಾಕ್. ಈಗಾಗಲೇ ತುಳಿದಿರುವ ಹಾದಿಯನ್ನೇ ತುಳಿದರೆ ಉತ್ತಮ ಕವಿ ಆಗೋದಕ್ಕೆ ಸಾಧ್ಯವಿಲ್ಲ. ವಿಭಿನ್ನ ಹಾದಿಯನ್ನು ತುಳಿದರೆ ಒಬ್ಬ ಕವಿ ಅತ್ಯುತ್ತಮ ಕವಿ ಆಗ್ಬೋದು. ಅಂದರೆ ಇದು ಸಾಧ್ಯವಾಗುವುದು ಕವಿ ತನ್ನದೇ ಆದ ಹೊಸ ಹಾದಿಯನ್ನು ತುಳಿದಾಗ ಮಾತ್ರವೇ ಹೊರತು ಸವಕಲು ಹಾದಿಯಲ್ಲಿ ನಡೆದಾಗ ಅಲ್ಲ. ಈಗಾಗಲೇ ಬೇರೆ ಬೇರೆ ಕವಿಗಳು ಬರೆದಿರುವಂಥ ಕವಿತೆಗಳನ್ನು ಮತ್ತೆ ಬರಿತಾ ಹೋದರೆ ಒಬ್ಬ ಕವಿ ಯಶಸ್ವಿ ಕವಿ ಆಗಲಿಕ್ಕೆ ಸಾಧ್ಯವಿಲ್ಲ. ಕವಿತೆ ಉತ್ತಮವಾಗಿರಬೇಕು ಮತ್ತು ಅನನ್ಯವಾಗಿರಬೇಕು ಅಂತ ಹೇಳಿದ್ರೆ ವಿಭಿನ್ನ ರೀತಿಯಲ್ಲಿ ಕವಿ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸಬೇಕು ಅಂತ. ಹೊರೇಸ್ ತನ್ನ ಕಾಲದ ಶ್ರೀಮಂತ ಕವಿಗಳನ್ನು ಹರಾಜು ಕೂಗುವವರಿಗೆ, ಕ್ರೈಸ್ ಯಾರು ಹರಾಜು ಕೂಗ್ತಿರ್ತಾರಲ್ಲ ಅವ್ರಿಗೆ ಹೋಲಿಸ್ತಾ ಹೋಗ್ತಾನೆ. ಅಂದರೆ ಈ ಶ್ರೀಮಂತ ಕವಿಗಳಿದ್ರಲ್ಲ ಅವರು ನಿಜವಾದ ಕವಿಗಳಲ್ಲ. ಕಾವ್ಯವು ಕೇವಲ ಕಲೆಯಾಗಿ ಉಳಿಯದೆ ಸೋಸಿ ಅಂಥ ಪ್ರಕಾಶಕರಿಗೆ ಹಣ ತಂದುಕೊಡುವ ವಾಣಿಜ್ಯ ವಸ್ತುವಾಗುತ್ತಿರುವ ವಸ್ತುವನ್ನು ಅವರು ಗುರುತಿಸ್ತಾರೆ. ಕವಿತೆ ಕೇವಲ ಅದು ಆನಂದ ನೀಡುವಂತಹ ಒಂದು ಕಲೆಯಾಗಿ ಮಾತ್ರ ಉಳಿಯೋದಿಲ್ಲ, ಕೆಲವೊಮ್ಮೆ ಪ್ರಕಾಶಕರಿಗೆ ಪಬ್ಲಿಷ್ ಮಾಡೋರಿಗೆ ಹಣವನ್ನು ತಂದುಕೊಡ್ತಕ್ಕಂಥದ್ದು ಆಗ್ತದೆ ಅನ್ನುವ ವಿಚಾರವನ್ನು, ಅಂದರೆ ಎಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳನ್ನು ಹೊರೇಸ್ ತನ್ನ ಈ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಈ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಹಲವಾರು ಮೆಟಾಫರ್ಸ್ಗಳನ್ನು, ರೂಪಕಗಳನ್ನು ಹೊರೇಸ್ ಬಳಸಿದ್ದಾರೆ. ಅವುಗಳನ್ನು ನೋಡೋದಾದರೆ, ಒಂದು ವಿಕಾರವಾದ ಹೈಬ್ರಿಡ್ ಪ್ರಾಣಿ ಕೃತಿಯಲ್ಲಿ ಏಕತೆ ಇಲ್ಲದಿದ್ದರೆ ಅದು ಮನುಷ್ಯನ ತಲೆ, ಕುದುರೆಯ ಕುತ್ತಿಗೆ ಮತ್ತು ವಿಭಿನ್ನ ಹಕ್ಕಿಗಳ ಗರಿಗಳನ್ನು ಹೊಂದಿರುವ ವಿಕಾರವಾದ ಚಿತ್ರದಂತೆ ಕಾಣುತ್ತದೆ. ಒಂದು ಚಿತ್ರ, ಕುದುರೆ ಚಿತ್ರ ತೆಗಿಬೇಕಂದ್ರೆ ಕುದುರೆ ಹೇಗಿರಬೇಕು, ಅದರ ತಲೆ, ಅದರ ಕಾಲು, ಅದು ಅಪ್ರಾಪ್ರಿಯೇಟ್ ಆಗಿ ಪ್ರಪೋರ್ಷನೇಟ್ ಆಗಿದ್ದರೆ ಅದು ಕುದುರೆ ಆಗುತ್ತೆ. ನೀವು ಮನುಷ್ಯನ ತಲೆ ಇಟ್ಟು ಕುದುರೆಯ ದೇಹವನ್ನು ಮನುಷ್ಯನ ತಲೆನ ಕುದುರೆಯ ಕುತ್ತಿಗೆ ಮತ್ತು ವಿಭಿನ್ನ ಹಕ್ಕಿಗಳ ಗರಿಗಳನ್ನು ಸೇರಿಸಿ ಒಂದು ಪ್ರಾಣಿಯ ಚಿತ್ರವನ್ನು ಹೆಂಗೆ ಮಾಡೋಕ್ಕಾಗೋದಿಲ್ವೋ ಹಾಗೆ ಕಾವ್ಯದಲ್ಲಿ ಅಸಂಗತ್ಯತೆ ತುಂಬಿದರೆ ಅದು ಒಳ್ಳೆಯ ಕಾವ್ಯ ಆಗೋದಿಲ್ಲ. ಅತ್ಯುತ್ತಮ ಚಿತ್ರವಾಗಬೇಕಾದ್ರೆ ಹೇಗೆ ಅಂಶಗಳು ಒಂದಕ್ಕೊಂದು ಪೂರಕವಾಗಿರಬೇಕು, ಹಾಗೆ ಅತ್ಯುತ್ತಮ ಕಾವ್ಯವಾಗಬೇಕಾದ್ರೂ ಕಾವ್ಯದ ಅಂಶಗಳು ಒಂದಕ್ಕೊಂದು ಪೂರಕವಾಗಿರಬೇಕು ಅನ್ನೋದನ್ನು ಹೊರೇಸ್ ತನ್ನ ಕೃತಿಯಲ್ಲಿ ವಿವರಿಸ್ತಾನೆ. ಇನ್ನೊಂದು ಮೆಟಫರನ್ನು, ಲೀಫ್ ಎನಾಲಜಿಯನ್ನು, ಒಂದು ಎಲೆಯ ರೂಪಕವನ್ನು ಬಳಸಿ ಸಹಿತ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾನೆ. ಭಾಷೆಯ ಬದಲಾವಣೆಯನ್ನು ಕಾಡಿನ ಎಲೆಗಳಿಗೆ ಹೋಲಿಸ್ತಾನೆ. ಹಳೆಯ ಎಲೆಗಳು ಉದುರಿ ಹೊಸ ಎಲೆಗಳು ಚಿಗುರುವಂತೆ ಹಳೆಯ ಪದಗಳು ಮರೆಯಾಗಿ ಹೊಸ ಪದಗಳು ಬಳಕೆಗೆ ಬರಬೇಕು, ಹೊಸ ಪದಗಳನ್ನು ಕವಿಗಳು ಸೃಷ್ಟಿಸಬೇಕು ಅಂತ ಹೇಳ್ತಾನೆ. ಕೋರಸ್ಗೆ ಸಂಬಂಧಪಟ್ಟಂತೆ, ಕೋರಸ್ ಅಂದರೆ ಹಿಮ್ಮೇಳ ಮೇಳ ಅಂತ ಹೇಳ್ತೀವಲ್ಲ, ನಾಟಕದಲ್ಲಿ ಕೋರಸ್ ಕೇವಲ ಮನರಂಜನೆಯಾಗದೆ ಸಮಾಜಕ್ಕೆ ನೈತಿಕ ಮಾರ್ಗದರ್ಶನವನ್ನು ನೀಡುವ, ನ್ಯಾಯವನ್ನು ಎತ್ತಿ ಹಿಡಿಯುವ ಮತ್ತು ಶಾಂತಿಯನ್ನು ಬೋಧಿಸುವ ಜವಾಬ್ದಾರಿಯುತ ಪಾತ್ರವಾಗಿರಬೇಕು ಅಂತ ಕೋರಸ್ನ ಕುರಿತು ಹೇಳ್ತಾನೆ. ಮತ್ತು ಕವಿಗಳನ್ನು, ಈ ಹುಚ್ಚು ಕವಿಗಳನ್ನು ಲೀಚ್ ಅಂತ ಹೇಳಿದ್ರೆ ಜಿಗಣೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹೋಲಿಸ್ತಾನೆ. ಅಂದರೆ ಕಾವ್ಯದ ತಾಂತ್ರಿಕ ಶಿಸ್ತಿಲ್ಲದೆ ಇದ್ದರೆ, ಕೇವಲ ಹುಚ್ಚು ಸ್ಫೂರ್ತಿಯಿಂದ ಕವಿತೆ ಬರೆಯೋರಿರ್ತಾರಲ್ಲ ಅವ್ರನ್ನ ರಕ್ತ ಹೀರುವ ಜಿಗಣೆಗಳಿದ್ದಂತೆ. ಕಾವ್ಯಕ್ಕೆ ಶಿಸ್ತಿಲ್ಲ, ಆದರೆ ಕೇವಲ ಸ್ಫೂರ್ತಿಯಿಂದ ಕಾವ್ಯ ಬರಿತೀನಿ ಅಂತ ಹೇಳ್ತಾರಲ್ಲ, ಅಶಿಸ್ತಿನ ಕವಿಗಳನ್ನು ಅವರು ಒಂಥರ ಜಿಗಣೆಗಳಿದ್ದಂಗೆ ಅಂಥೇಳಿ ಹೊರೇಸ್ ಹೇಳ್ತಾನೆ. ಕೇಳುಗರನ್ನ ಬಲವಂತವಾಗಿ ಹಿಡಿದಿಟ್ಟು ಹಿಂಸಿಸುವ ಇಂಥ ಹುಚ್ಚು ಕವಿ ಕಾವ್ಯದ ಗಂಭೀರತೆಯನ್ನು ಹಾಳು ಮಾಡ್ತಾನೆ ಎಂಬುದು ಆತನ ವಾದವಾಗಿತ್ತು. ಹೀಗೆ ಕವಿತೆಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಈ ಪುಸ್ತಕದಲ್ಲಿ ಹೊರೇಸ್ ವ್ಯಕ್ತಪಡಿಸಿದ್ದಾನೆ. ಇದು ಕೇವಲ ಒಂದು ಸೈದ್ಧಾಂತಿಕ ಚರ್ಚೆ ಅಲ್ಲ, ಅದು ಒಬ್ಬ ಅನುಭವಿ ಕವಿ ಪ್ರಾಯೋಗಿಕ ಒಳನೋಟಗಳನ್ನು ನೀಡುವಂತಹ ಸಂಕಲನ ಆಗಿದೆ. ಇದು ಕೇವಲ ಆತ ಒಂದು ಸಿದ್ಧಾಂತಗಳನ್ನು ಮಾತ್ರ ಹೇಳ್ತಾ ಇಲ್ಲ, ತನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾನೆ. ಇದು ಬಹುತೇಕ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟದ್ದು. ಹಿಂದಿನ ವಿಮರ್ಶಕರು ನೋಡಿದ್ರೆ ಅವರೆಲ್ಲ ಸ್ಟ್ರಿಕ್ಟ್ ಆಗಿ ಲೆಜಿಸ್ಲೇಟಿವ್ ಕ್ರಿಟಿಕ್ಸ್ ಆಗಿದ್ರು, ಹೀಗೆಯೇ ಕಾವ್ಯ ಇರಬೇಕು, ಹೀಗೆ ಕವಿಗಳು ಬರೀಬೇಕಂತೇಳಿ. ಇಲ್ಲಿ ಈತ ಹೇಳೋದು ಎಲ್ಲವೂ ತನ್ನ ಅನುಭವಗಳ ಆಧಾರದ ಮೇಲೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು, ವೆರಿ ಕಾಮನ್ ಸೆನ್ಸನ್ನು ಹೊಂದಿರತಕ್ಕಂಥ ನಿಲುವುಗಳನ್ನು, ವಿಚಾರಗಳನ್ನು ಇಲ್ಲಿ ಹೊರೇಸ್ ವ್ಯಕ್ತಪಡಿಸಿದ್ದಾನೆ. ಇದು ಹೊರೇಸ್ನ ಅಸ್ಥಿರ ರಾಜಕೀಯ ನಿಲುವುಗಳು ಮತ್ತು ವೈಯಕ್ತಿಕ ಅನುಭವಗಳ ಆಧಾರದಿಂದ ಹುಟ್ಟಿಕೊಂಡಿರ್ತಕ್ಕಂಥ ಪುಸ್ತಕ ಆಗಿದೆ. ಹಾಗಾಗಿ ಸುಮಾರು 2100 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಪುಸ್ತಕ ಇದು. ಇವತ್ತಿಗೂ ತುಂಬ ರೆಲೆವೆಂಟ್ ಅಂತ ಅನಿಸುತ್ತೆ, ರೆಲೆವೆಂಟ್ ಆಗಿದೆ. ಈಗಲೂ ಸಹಿತ
ಯಾರು ಉತ್ತಮವಾದ ಕವಿಗಳಾಗಬೇಕು ಅಂತ ಬಯಸ್ತಾರೋ ಮತ್ತು ಯಾರು ಸಾಹಿತ್ಯವನ್ನು ಗಂಭೀರವಾಗಿ ಓದಬೇಕಂತ ಬಯಸ್ತಾರೋ ಅವರು ಕಡ್ಡಾಯವಾಗಿ ಓದಬೇಕಾಗಿರುವ ವಿಮರ್ಶಾ ಕೃತಿಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳ್ತಾ ನಾನು ಹೊರೆಸ್ನ ಕುರಿತಾದ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಕೇಳಿದ್ದಕ್ಕೆ ಧನ್ಯವಾದ.